ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಮುದ್ದೆ ಜೊತೆ ಚಿಲ್ಕರವೆ ಸೊಪ್ಪು ಅವರೆಕಾಳನ್ನು ಹಾಕಿ ಪಲ್ಯ ಮತ್ತು ಬಸ್ಸಾರು ಮಾಡೋದು ನೋಡ್ಕೊಳ್ಳೋಣ. ಹಳ್ಳಿಗಳಲ್ಲಿ ಮಾಡ್ತಾರಲ್ವ ಆ ರೀತಿ ಮಾಡೋದು ನೋಡೋಣ. ಮೊದಲು 600 ಗ್ರಾಮಷ್ಟು ಅವರೆಕಾಳು, ಫ್ರೆಶ್ ಆಗಿರೋಂಥ ಅವರೆಕಾಳನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಲಿ ನಾವು ಒಂದು 3 ಸ್ಪೂನಷ್ಟು ಮಾತ್ರ ತೊಗರಿಬೇಳೆ ಹಾಕೋದ್ರಿಂದ ಬೇಳೆ ಕಟ್ಟು ಚೆನ್ನಾಗಿ ಬಿಟ್ಟು ನಮಗೆ ಸಾರು ರುಚಿಯಾಗಿ ಬರುತ್ತೆ. ಬೇಳೆನ ನೀಟಾಗಿ ತೊಳೆದ್ಬಿಟ್ಟು ನಾವು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಕುಕ್ಕರಲ್ಲಿ ಆಲ್ರೆಡಿ ನಾನು 2 ಗ್ಲಾಸ್ ನೀರು ಬಿಸಿ ಮಾಡ್ತಾ ಇದ್ದೀನಿ. ಇದರಲ್ಲೇ ಬೇಳೆ ಪೂರ್ತಿ ಹಾಕ್ಕೊಂಡು ಬಿಡಿಸಿಟ್ಟಿರೋಂಥ ಅವರೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3ರಿಂದ 4 ವಿಸಿಲ್ ಕೂಗಿಸ್ಕೋಬೇಕು. ಬೇಳೆ ಹಾಗೆಯೇ ಕಾಳುಗಳು ಮೆತ್ತಗೆ ಬೇಯಿಸ್ಕೊಂಡ್ರೆ ವಯಸ್ಸಾಗಿರೋರು, ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಿಂದ ನಾನು ಈ ರೀತಿ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ. ನಾನು ತೊಗರಿಬೇಳೆ ಹಾಕಿದ್ನಲ್ಲ ನೋಡಿ, ಪೂರ್ತಿ ಬೆಂದೇ ಹೋಗ್ಬಿಟ್ಟಿದೆ, ಕಾಣಿಸ್ತಾನೆ ಇಲ್ಲ. ಈಗ ಇದರಲ್ಲಿ ನಾವು ಸೊಪ್ಪನ್ನು ಹಾಕಬೇಕು. ನಾನು 2 ಕಟ್ಟಷ್ಟು ಚಿಲ್ಕರವೆ ಸೊಪ್ಪನ್ನು ನೀಟಾಗಿ ಬಿಡಿಸಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರಲ್ಲಿ ಉಪ್ಪನ್ನು ಹಾಕ್ಬಿಟ್ಟು ಸೊಪ್ಪನ್ನು ತೊಳಿರಿ, ನೀಟಾಗಿ ಕ್ಲೀನ್ ಆಗುತ್ತೆ. ಸಣ್ಣ ಕಟ್ ಮಾಡಿರೋ ಅಂಥ ಸೊಪ್ಪನ್ನು ನಾವು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ಅದ್ರ ಜೊತೆಯಲ್ಲಿ ನಾನು 1 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸಿ ಮಸಾಲೆ ರುಬ್ಕೊಂಡ್ರೆ ಈರುಳ್ಳಿ ಜೊತೆ ಚೆನ್ನಾಗಿರುತ್ತೆ. ಈಗ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಸೊಪ್ಪು ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಪ್ಲೇಟನ್ನು ಮುಚ್ಚಿಡಬಾರ್ದು. ಪ್ಲೇಟನ್ನು ಮುಚ್ಚಿಟ್ರೆ ಸೊಪ್ಪೆಲ್ಲ ಕಪ್ಪಾಗೋಗುತ್ತೆ. ಓಪನ್ ಪ್ಯಾನಲ್ಲಿ ಬೇಯಿಸಿದ್ರೆ ಆ ಹಸಿರು ಕಲರು ಹಾಗೆ ಉಳ್ಕೊಳ್ಳುತ್ತೆ. ನಾನು ತೋರಿಸ್ತೀನಿ ನೋಡಿ, ಈ ಥರ ಹಸಿರು ಹಾಗೇ ಇರುತ್ತೆ. ಚೆನ್ನಾಗಿ ಮೆತ್ತಗೆ ಬೆಂದೋಗಿದೆ. ಈಗ ಈ ನೀರನ್ನು ಸಪ್ರೇಟ್ ಮಾಡಬೇಕು. ಕಾಳು ಸೊಪ್ಪುಗಳನ್ನು ನಾವು ಸಪ್ರೇಟ್ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ಟ್ರೈನರಲ್ಲಿ ಹಾಕಿಟ್ಕೊಳ್ತೀನಿ. ನೋಡಿ, ಈ ರೀತಿ ಹಾಕಿಟ್ಟಿದ್ದೀನಲ್ವ, ಈ ನೀರಲ್ಲಿ ಸಾರನ್ನು ಮಾಡ್ಕೋಬೇಕು. ಹಾಗೆಯೇ ಕಾಳು ಮತ್ತು ಸೊಪ್ಪಲ್ಲಿ ಪಲ್ಯನ ಮಾಡಬೇಕು. ನಾವು ಈರುಳ್ಳಿ ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಕಾಳುಗಳನ್ನು ತೆಗೆದಿಟ್ಕೊಳ್ತೀನಿ. ನಾವು ಕಾಳುಗಳನ್ನು ಅಷ್ಟೇ ರುಬ್ಬೋದಕ್ಕೆ ಹಾಕೋದ್ರಿಂದ ರುಚಿಯಾಗೂ ಇರುತ್ತೆ ಸಾರು, ಹಾಗೆಯೇ ಗಟ್ಟಿಯಾಗೂ ಬರುತ್ತೆ. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಇದರಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತಿದ್ದೀನಿ. ಹೆಚ್ಚಿಗೆ ಹಾಕಬೇಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಮೆಣಸು ಲೈಟಾಗಿ ಫ್ರೈ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಘಮ ಚೆನ್ನಾಗಿರುತ್ತೆ ಸಾರಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ. ಅದಾದ ನಂತರ ಗೋಲಿ ಗಾತ್ರದಷ್ಟು ಹುಣಸೆ ಹುಳಿ ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಖಾರಕ್ಕೆ 1 ಟೀ ಸ್ಪೂನಷ್ಟು ಬೇಳೆ ಸಾರಿನ ಪುಡಿ, ಇದು ಹೋಮ್ ಮೇಡ್ ಸಾಂಬಾರು ಪುಡಿ. ಇದರಲ್ಲಿ ಖಾರ ಇರುತ್ತೆ, ಅದರಿಂದ ನಾನು ಬೇರೆ ಖಾರ ಹಾಕೋದಿಲ್ಲ. 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಮೆತ್ತಗೆ ಗಂಧ ಥರ ರುಬ್ಕೋಬೇಕು. ನೋಡಿ, ಈ ರೀತಿ ರುಬ್ಬಿಟ್ಕೊಂಡಿದ್ದೀನಲ್ವ. ಈಗ ಈರುಳ್ಳಿ ಮತ್ತು ಕಾಳು ತೆಗೆದಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ಮೆತ್ತಗೆ ನಾವು ರುಬ್ಬಿಟ್ಕೋಬೇಕು. ಚೆನ್ನಾಗಿ ಮೆತ್ತಗೆ ರುಬ್ಕೊಂಡ್ರೆ ಸಾರು ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಓಕೆ, ಪಕ್ಕದಲ್ಲಿಟ್ಟು ಈ ಮಸಾಲೆನ ನಾವು ಬಗ್ಸಿರೋ ಅಂಥ ನೀರಲ್ಲಿ ಹಾಕ್ಕೋಬೇಕು. ಅಂದರೆ ಬೇಳೆ ಕಟ್ಟಿನ ನೀರಿದೆ ಅಲ್ವಾ, ಅದರಲ್ಲಿ ಸೇರಿಸ್ಕೋಬೇಕು. ನಾನು ಎಕ್ಸ್ಟ್ರಾ ನೀರು ಹಾಕ್ತಾ ಇಲ್ಲ, ಅಷ್ಟೇ ನೀರಲ್ಲೇ ಸಾರನ್ನು ಮಾಡ್ತಾ ಇದ್ದೀನಿ. ನೀವು ಬಗ್ಸೋವಾಗ ಏನಾದರೂ ನೀರು ಕಡಿಮೆ ಬಂತು ಅಂದರೆ ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಅದೇ ನೀರಲ್ಲಿ ಮಾಡಿದ್ರೆ ಸಾರು ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಆದಷ್ಟು ನಾವು ಸಾರಿಗೆ ಯಾವಾಗಲೂ ಅಷ್ಟೇ ಕಲ್ಲುಪ್ಪನ್ನೇ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಿಕ್ನೆಸ್ ನೋಡ್ಕೊಳ್ಳಿ, ತುಂಬ ಗಟ್ಟಿ ಇದೆ ಅನಿಸಿದ್ರೆ ಮಾತ್ರ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನನಗೆ ಕರೆಕ್ಟಾಗಿದೆ, ಅದರಿಂದ ನಾನು ನೀರೇನು ಹಾಕೋದಿಲ್ಲ. ಈಗ ಒಗ್ಗರಣೆ ಹಾಕ್ಕೋಬೇಕು. ಸಾರಿಗೆ ಒಂದು ಪಾತ್ರೆ ಬಿಸಿ ಮಾಡಿ 1 ಟೇಬಲ್ ಸ್ಪೂನಷ್ಟು ತುಪ್ಪ, ಬಸ್ಸಾರಿಗೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಾಸಿವೆನೂ ಸೇರಿಸ್ಕೊಳ್ಳೋಣ. ಸಾಸಿವೆ ಸಿಡಿದಿದ್ದೇನೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜು ಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಕಡ್ಡಿ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ನಾನು ಬೆಳ್ಳುಳ್ಳಿ ರುಬ್ಬೋದಕ್ಕೆ ಹಾಕಿಲ್ಲ, ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ನೀವು ಬೇಕು ಅಂದರೆ ರುಬ್ಬೋದಕ್ಕೆ ಹಾಕ್ಕೋಬೋದು. ಅಂದರೆ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಈಗ ನಾವು ರೆಡಿ ಮಾಡಿಟ್ಟಿರೋಂಥ ಸಾರನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಸಾರು ಸ್ಟವನ್ನು ಸಿಮ್ಮಲ್ಲಿಟ್ಟೇ ಕುದಿಸ್ಬೇಕು. ಅದು ಒಂದೇ ಒಂದು ಕುದಿ ಮಾತ್ರ ಬರಬೇಕು. ಹೆಚ್ಚಿಗೆ ಕುದಿಸಿದ್ರೆ ಸಾರು ಟೇಸ್ಟೇ ಚೇಂಜ್ ಆಗೋಗುತ್ತೆ. ಅದರಿಂದ ಅಲ್ಲೇ ನಿಂತು ನೀವು ಒಂದೇ ಒಂದು ಕುದಿ ಮಾತ್ರ ಕುದಿಸ್ಕೊಳ್ಳಿ. ಇದನ್ನು ನೆನಪಲ್ಲಿಟ್ಟು ನೀವು ಸಾರನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಕುದಿ ಬಂದರೆ ಸಾಕು. ಈಗ ಸ್ಟವನ್ನು ಆಫ್ ಮಾಡಿ ಈ ಪಾತ್ರೆನ ಪಕ್ಕದಲ್ಲಿ ಇಟ್ಕೊಂಡು ಪಲ್ಯ ಮಾಡ್ಕೊಳ್ಳೋಣ.
ನಾನೊಂದು ಕಡಾಯಿ ಬಿಸಿ ಮಾಡಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಾಸಿವೆ ಸೇರಿಸ್ತಿದ್ದೀನಿ. ಸಾಸಿವೆ ಸಿಡಿತಾ ಇದ್ದ ಹಾಗೇ 2 ಈರುಳ್ಳಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡು ಇದ್ರ ಜೊತೆಲೇ 4 ಒಣಮೆಣಸಿನ್ಕಾಯಿ, 1 ಕಡ್ಡಿ ಕರಿಬೇವನ್ನು ಹಾಕ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಈರುಳ್ಳಿ ತುಂಬ ಏನು ಕೆಂಪಗಾಗೋದು ಬೇಡ, ಒಂದು ಅರ್ಧಂಬರ್ಧ ನಮಗೆ ಫ್ರೈ ಆದರೆ ಸಾಕು. ಹಾಗೆಯೇ ಈರುಳ್ಳಿ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾವು ಬೇಯಿಸಿಟ್ಟಿರೋ ಅಂಥ ಕಾಳುಗಳು, ಸೊಪ್ಪು ಎಲ್ಲ ಪೂರ್ತಿಯಾಗಿ ಈ ಕಡಾಯಲ್ಲೇ ಸೇರಿಸ್ಕೊಳ್ತೀನಿ. ನೋಡಿ, ಪೂರ್ತಿ ಹಾಕಿದ ನಂತರ ಕಾಯಿ ತುರಿನ ಹಾಕ್ಕೋಬೇಕು. ಹೆಚ್ಚಿಗೆ ಹಾಕ್ಕೊಳ್ಳಿ. ಅದು ನೀವು ಈ ಪಲ್ಯನ ಎತ್ತಿಟ್ಟು ತಿಂತೀನಿ ಅಂದರೆ ಕಾಯಿ ತುರಿ ಯಾವಾಗ ತಿಂತೀರೋ ಆವಾಗ ಹಾಕ್ಕೊಳ್ಳಿ. ಹೀಗೆ ಖಾಲಿ ಮಾಡೋದಾದರೆ ಎಲ್ಲ ಪಲ್ಯಕ್ಕೂ ಸೇರಿಸಿ ಕಾಯಿ ತುರಿನ ಸೇರಿಸ್ಕೊಂಬಿಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತೇನು ಬೇಡ, 1 ನಿಮಿಷ ಸಾಕಾಗುತ್ತೆ. ರುಚಿಯಾದಂಥ ಪಲ್ಯ ರೆಡಿ ಆಗೋಯ್ತು. ಮುದ್ದೆಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ಚೆನ್ನಾಗಿ ತುಪ್ಪ ಹಾಕಿರೋ ಅಂಥ ಮುದ್ದೆ ಜೊತೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬಿಸಿ ಬಿಸಿ ಮುದ್ದೆ ಜೊತೆ ಬಸ್ಸಾರು, ಚಿಲ್ಕರವೆ ಸೊಪ್ಪಿನ ಅವರೆಕಾಳಿನ ಪಲ್ಯ ಸೂಪರಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.